ಡಿಯರ್ ಸಬ್ಸ್ಕ್ರೈಬರ್ಸ್, ನಮ್ಮ ಕಥೆಯು ಒಂದು ಆಘಾತಕಾರಿ ತಿರುವು ಪಡೆದಿದೆ. 4ನೇ ಎಪಿಸೋಡ್ನ ಕೊನೆಯಲ್ಲಿ ನಮಗೆ ತಿಳಿದ ಸತ್ಯ, ರಾಕ್ಷಸನಿಂದ ಹತ್ಯೆಗೀಡಾದ ಆ ಸಾಧು ಬೇರೆ ಯಾರೂ ಅಲ್ಲ, ವಿಕ್ರಾಂತ್ ತೀವ್ರವಾಗಿ ಹುಡುಕುತ್ತಿದ್ದ ಪುಸ್ತಕದ ರಹಸ್ಯವನ್ನು ತಿಳಿದಿದ್ದ ಆ ದೇವಸ್ಥಾನದ ಪೂಜಾರಿ. ಈ ಕಹಿ ಸತ್ಯವನ್ನು ಅರಗಿಸಿಕೊಳ್ಳಲು ವಿಕ್ರಾಂತ್ಗೆ ಬಹಳ ಕಷ್ಟವಾಯಿತು. ಫಸ್ಟ್ ಎಪಿಸೋಡ್ನಲ್ಲಿ ಹೇಳಿದಾಗೆ ಪುರಾತನ ಕಥೆಗಳು ಮತ್ತು ಮಿಸ್ಟರಿ ವಿಷಯಗಳ ಬಗ್ಗೆ ವಿಕ್ರಾಂತ್ಗೆ ಇದ್ದ ಅನುಭವದಿಂದ ಆತ ತಕ್ಷಣವೇ ಆ ಪೂಜಾರಿಯ ಸಾವಿನ ಹಿಂದಿನ ರಹಸ್ಯವನ್ನು ಪತ್ತೆ ಹಚ್ಚಲು ನಿರ್ಧರಿಸಿದ. ಮೊದಲಿಗೆ ವಿಕ್ರಾಂತ್ ಪೂಜಾರಿ ಸೈಕಲ್ ಸಿಕ್ಕ ಸ್ಥಳಕ್ಕೆ ಹೋದ. ಆ ಜಾಗವನ್ನು ಅತ್ಯಂತ ಸೂಕ್ಷ್ಮವಾಗಿ ಹುಡುಕಿದ. ರಸ್ತೆಯ ಮೇಲೆ ಕಣ್ಣಾಡಿಸಿದರೂ ಅವನಿಗೆ ಏನೂ ಸಿಗಲಿಲ್ಲ. ಅಲ್ಲಿಗೆ ಹೋಗಿದ್ದು ವ್ಯರ್ಥವಾಯಿತೇನೋ ಎಂದು ನಿರಾಶೆಯಿಂದ ಅವನು ಮತ್ತೆ ಕಾರ್ ಕಡೆಗೆ ತಿರುಗಿದ. ಆಗ ರಸ್ತೆಯ ಪಕ್ಕದಲ್ಲಿದ್ದ ದಟ್ಟವಾದ ಪೊದೆಗಳಿಂದ ಒಂದು ವಿಚಿತ್ರವಾದ, ಅಷ್ಟೇ ಭಯಾನಕವಾದ ಸದ್ದು ಕೇಳಿಸಿತು. ಏನದು ಶಬ್ದ ಎಂದು ಹೋಗಿ ನೋಡಿದಾಗ ನಾಯಿಗಳು ಕಚ್ಚಾಡುತ್ತಾ ಒಂದು ಹ್ಯಾಂಡ್ ಬ್ಯಾಗಾಗಿ ಕಿತ್ತಾಡುತ್ತಿದ್ದವು. ವಿಕ್ರಾಂತ್ ತಕ್ಷಣವೇ ಅವುಗಳನ್ನು ಓಡಿಸಿ ಆ ಬ್ಯಾಗನ್ನು ತನ್ನ ಕೈಗೆ ತೆಗೆದುಕೊಂಡ. ಬ್ಯಾಗ್ ಮಣ್ಣಲ್ಲಿ ಬಿದ್ದಿದ್ದರಿಂದ ತುಂಬ ಕೊಳೆಯಾಗಿತ್ತು. ಆದರೆ ಅದರ ಮೇಲೆ ರಕ್ತದ ಕಲೆಗಳು ಸ್ಪಷ್ಟವಾಗಿ ಕಾಣಿಸುತ್ತಿದ್ದವು. ಅದನ್ನು ತೆಗೆದುಕೊಂಡ ವಿಕ್ರಾಂತ್ ಒಳಗೆ ಏನಿದೆ ಎಂದು ನೋಡಿದ. ಅಲ್ಲಿ ಒಂದು ಆಧಾರ್ ಕಾರ್ಡ್ ಇತ್ತು. ಅದನ್ನು ನೋಡಿದ ತಕ್ಷಣ ವಿಕ್ರಾಂತ್ ಈ ಬ್ಯಾಗ್ ಪೂಜಾರಿಯದೇ ಎಂಬುದು ಖಚಿತವಾಯಿತು. ಒಂದು ಕ್ಷಣ ಅವನ ಮನಸ್ಸಿನಲ್ಲಿ ಒಂದು ಭರವಸೆ ಮೂಡಿತು. ಏನಾದರೂ ಸಿಗಬಹುದು ಎಂದು ನಿರೀಕ್ಷೆಯಿಂದ ವಿಕ್ರಾಂತ್ ಆ ಬ್ಯಾಗನ್ನು ಇನ್ನಷ್ಟು ಆಳವಾಗಿ ಹುಡುಕಿದ. ಆಗ ಅವನ ಕೈಗೆ ಒಂದು ಬೀಗ ಸಿಕ್ಕಿತು. ಆ ಬೀಗದ ಮೇಲೆ ಪುರಾತನವಾದ ಲಿಪಿಯ ಚಿಹ್ನೆಗಳು ಇದ್ದವು. ಅದನ್ನು ನೋಡಿದಾಗ ತಿಳಿಯುತ್ತಿತ್ತು ಅದು ತುಂಬ ಪುರಾತನವಾದ ಬೀಗ ಎಂದು. ಅದು ಕೇವಲ ಒಂದು ಬೀಗ ಅಲ್ಲ, ಅದರಲ್ಲಿ ಏನೋ ದೊಡ್ಡ ರಹಸ್ಯ ಅಡಗಿದೆ ಎಂದು ವಿಕ್ರಾಂತ್ಗೆ ತಿಳಿದಿತ್ತು. ಅವನು ತಕ್ಷಣವೇ ಆ ಬೀಗವನ್ನು ತೆಗೆದುಕೊಂಡು ಮನೆಗೆ ಬಂದಾಗ ಸ್ಪಂದನ, ಅಶೋಕ್, ಮಾಧವ್ ಮತ್ತು ಆ ಮುದುಕ ಅವನಿಗೆ ಕಾಯುತ್ತಾ ಕುಳಿತಿದ್ದರು. ವಿಕ್ರಾಂತ್ ನೋಡಿದ ಕೂಡಲೇ ಅವರೆಲ್ಲ ಉತ್ಸುಕರಾಗಿ ಅವನು ಬಂದ ತಕ್ಷಣ ವಿಕ್ರಾಂತ್ ಪುಸ್ತಕ ಸಿಕ್ತಾ ಎಂದು ಕೇಳಿದರು. ಅದಕ್ಕೆ ಉತ್ತರವಾಗಿ ವಿಕ್ರಾಂತ್ ಇಲ್ಲ ಎಂದು ಉತ್ತರಿಸಿದ. ಅದನ್ನು ಕೇಳಿ ಎಲ್ಲರ ಮುಖದಲ್ಲಿ ನಿರಾಶೆ ಮನೆ ಮಾಡಿತು. ಆದರೆ ವಿಕ್ರಾಂತ್ ಮಾತು ಇನ್ನೂ ಮುಗಿದಿರಲಿಲ್ಲ. ಅವನ ಮುಖದಲ್ಲಿ ಒಂದು ಸಣ್ಣ ನಗು ಇತ್ತು. ಪುಸ್ತಕ ಸಿಕ್ಕಿಲ್ಲ, ಆದರೆ ಪೂಜಾರಿಯ ಬ್ಯಾಗ್ ಸಿಕ್ತು. ಆ ಬ್ಯಾಗ್ ಒಳಗೆ ಒಂದು ಪುರಾತನವಾದ ಬೀಗ ಸಿಕ್ಕಿದೆ ಎಂದು ವಿಕ್ರಾಂತ್ ಹೇಳಿದ. ಅವನು ಆ ಬೀಗವನ್ನು ಎಲ್ಲರಿಗೂ ತೋರಿಸಿದ. ಆ ಮುದುಕ ಅದನ್ನು ನೋಡಿದ ಒಂದು ಕ್ಷಣ ಆಘಾತಕ್ಕೊಳಗಾದ. ಅವನ ಕಣ್ಣುಗಳಲ್ಲಿ ಒಂದು ಅಪೂರ್ವವಾದ ಹೊಳಪು ಕಾಣಿಸಿತು. ಮುದುಕನ ಕೈಗಳು ನಡುಗುತ್ತಿದ್ದವು. ಮುದುಕ ಆಶ್ಚರ್ಯದಿಂದ ಭಾವಪೂರ್ಣವಾಗಿ, ಈ ಬೀಗಕ್ಕಾಗಿ ನಾನು 22 ವರ್ಷಗಳಿಂದ ಹುಡುಕುತ್ತಿದ್ದೆ, ಇವತ್ತು ಅದು ಸಿಕ್ಕಿದೆ ಎಂದು ಹೇಳಿದ. ವಿಕ್ರಾಂತ್, ಯಾವ ಬೀಗ ಇದು ತಾತ? ಇದರಲ್ಲಿ ಏನಿದೆ? ಇದು ಆ ಪುಸ್ತಕದೊಂದಿಗೆ ಸಂಪರ್ಕವೇನಾದರೂ ಹೊಂದಿದೆಯೇ ಎಂದು ಅನುಮಾನದಿಂದ ಕೇಳಿದ. ಅವನಿಗೆ ಉತ್ತರ ಕೊಡೋದಕ್ಕೆ ಆ ಮುದುಕ ಮುಂದಾದ. ಆದರೆ ಅಷ್ಟರಲ್ಲಿ ಸ್ಪಂದನಾಳ ಫೋನ್ ರಿಂಗ್ ಆಗುವ ಶಬ್ದ ಬರುತ್ತದೆ. ಸ್ಪಂದನ ನೀರು ಕುಡಿಯಲು ಒಳಗೆ ಹೋದ ಕಾರಣ ವಿಕ್ರಾಂತ್ ಅವಳ ಫೋನ್ ಪಿಕ್ ಮಾಡುತ್ತಾನೆ. ಫೋನ್ನಲ್ಲಿ ಒಂದು ಹುಡುಗಿಯ ಗಂಭೀರವಲ್ಲದ ಮಾತು ಕೇಳಿಸುತ್ತದೆ. ಫೋನ್ನ ವಾಯ್ಸ್, ಏನು ಸ್ಪಂದನ, ಬಕ್ರ ಮಾಡ್ತೀನಿ ಅಂತ ಹೇಳಿ ಹೋದವಳು ಇಷ್ಟು ದಿನ ಆದರೂ ಬಂದಿಲ್ಲ. ವಿಕ್ರಾಂತ್ಗೆ ಮದುವೆ ಆಗ್ತಿದ್ಯಾ ಅಂತ ಹೇಳಿ ಬಕ್ರ ಮಾಡ್ತೀನಿ ಅಂದಿದ್ದಲ್ಲ, ಬಕ್ರ ಮಾಡ್ದ ಏನು ಅಂತ ಆ ಫೋನಿಂದ ವಾಯ್ಸ್ ಬಂತು. ಆ ಮಾತುಗಳನ್ನು ಕೇಳಿದ ವಿಕ್ರಾಂತ್ ಮುಖ ಗಂಭೀರವಾಯಿತು. ಅವನ ಕಣ್ಣುಗಳಲ್ಲಿ ತೀವ್ರ ನೋವು ಮತ್ತು ಕೋಪ ಕಾಣಿಸಿತು. ಆದರೆ ಅವನು ಯಾವುದೇ ಭಾವನೆ ತೋರಿಸದೆ ಶಾಂತವಾಗಿ ಕಾಲ್ ಕಟ್ ಮಾಡಿದ. ಅಷ್ಟರಲ್ಲೇ ಸ್ಪಂದನ ರೂಮ್ಗೆ ಬಂದಳು. ವಿಕ್ರಾಂತ್ ಆಕೆಯ ಬಳಿ ಹೋಗಿ ನೇರವಾಗಿ ನೋವಿನಿಂದ ಕೂಡಿದ ಧ್ವನಿಯಲ್ಲಿ ಕೇಳುತ್ತಾನೆ, ನೀನು ಮದುವೆ ಆಗ್ತಿದ್ಯಾ ಅಂತ ಹೇಳ್ದಲ್ಲ, ಆ ಹುಡುಗನ ಫೋಟೋ ತೋರಿಸ್ತೀಯ ಎಂದು ಕೇಳಿದ. ಆಗ ಸ್ಪಂದನ, ಫೋನ್ಗೆ ಚಾರ್ಜ್ ಇಲ್ಲ, ಫೋನಲ್ಲಿ ಅವನ ಫೋಟೋ ಇದೆ, ಆಮೇಲೆ ತೋರಿಸ್ತೀನಿ ಅಂತ ಹೇಳಿದಳು. ಅಶೋಕ್ ಆಗ, ನನ್ನ ಹತ್ತಿರ ಪವರ್ ಬ್ಯಾಂಕ್ ಇದೆ, ತಗೋ, ಈಗ ಅವನ ಫೋಟೋ ತೋರಿಸು ಎಂದು ಕೇಳಿದ. ಸ್ಪಂದನ ಬೇಸರದಿಂದ, ವಿಕ್ರಾಂತ್, ಆ ಹುಡುಗನ ಫೋಟೋ ಈ ಫೋನ್ನಲ್ಲಿ ಇಲ್ಲ, ಇನ್ನೊಂದು ಫೋನ್ನಲ್ಲಿ ಇದೆ, ನಾಳೆ ತೋರಿಸ್ತೀನಿ ಎಂದು ಹೇಳಿದಳು. ಹಾಗಾದರೆ ಅವನ ಹೆಸರೇನು ಎಂದು ವಿಕ್ರಾಂತ್ ಕೇಳಿದ. ಅವಳು ಭಯದಿಂದ ನಿಂತುಕೊಂಡಳು. ಆಗ ಅಶೋಕ್ ತಮಾಷೆಯಿಂದ ಕೇಳಿದ, ಅವನ ಹೆಸರು ಆ ಫೋನ್ನಲ್ಲಿಯೇ ಇದೆಯಾ ಏನು ಎಂದು. ಇದನ್ನು ಕೇಳಿದ ವಿಕ್ರಾಂತ್ ನಗದೆ ಗಂಭೀರವಾಗಿ ಹೇಳಿದ. ಅವನ ಮಾತಿನಲ್ಲಿ ಅಸಹಾಯಕತೆ ಮತ್ತು ಆಳವಾದ ನೋವು ತುಂಬಿತ್ತು. ನಾನೀಗ ಇನ್ನೊಮ್ಮೆ ಮೋಸ ಹೋಗಲು ಸಿದ್ಧನಿಲ್ಲ. ನನ್ನ ಜೊತೆ ಇರುತ್ತಾ ಮತ್ತೆ ನೋವಿಗೆ ಕಾರಣ ಆಗಬೇಡ. ಇಲ್ಲಿಗೆ ನನ್ನನ್ನು ಬಕ್ರ ಮಾಡೋದನ್ನು ನಿಲ್ಲಿಸು ಎಂದು ವಿಕ್ರಾಂತ್ ಕೋಪದಿಂದ ಹೇಳಿದ. ಆ ಮಾತುಗಳು ಸ್ಪಂದನಾಳ ಹೃದಯಕ್ಕೆ ಆಳವಾಗಿ ನಾಟಿದವು. ಅವಳು ಸುಮ್ಮನೆ ಇದ್ದು ಹೋಗುತ್ತಾಳೆ. ಆದರೆ ಅವಳನ್ನು ನೋಡಿ ಮಾಧವ್ಗೆ, ಅಶೋಕ್ಗೆ ಅವಳ ನೋವು ಅರ್ಥವಾಯಿತು. ಸ್ಪಂದನ ಕಣ್ಣಲ್ಲಿ ನೀರು ತುಂಬಿಕೊಂಡು ವಿಕ್ರಾಂತ್ನ ಹತ್ತಿರ ಬಂದು,
ನಾನು ನಿನ್ನಿಂದ ದೂರವಿರಲು ಒಬ್ಬಳಾಗಿ ಬದುಕಲು ಪ್ರಯತ್ನ ಪಟ್ಟೆ. ಆದರೆ ಯಾರ ಜೊತೆ ಇದ್ದರೂ ನನ್ನ ಕಣ್ಣುಗಳು ನಿನ್ನನ್ನೇ ನೋಡಲು ಪ್ರಯತ್ನಿಸುತ್ತಿದ್ದವು. ಆದರೆ ನನಗೆ ನೀನು ಕಾಣಿಸಲಿಲ್ಲ. ಆ ಮಾತಿಗೆ ವಿಕ್ರಾಂತ್ ಕೋಪ ತಣ್ಣಗಾಯಿತು. ಅವನು ಅವಳ ಕಣ್ಣುಗಳಲ್ಲಿ ನೋವನ್ನು ನೋಡಿ ಮೃದುವಾದ ಸ್ವರದಲ್ಲಿ, ಇಂದಿನಿಂದ ನಾನು ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ನಿನ್ನ ಜೊತೆನೇ ಇರುತ್ತೀನಿ ಎಂದು ಪ್ರೀತಿಯಿಂದ ಹೇಳಿದ. ಅದನ್ನು ಕಂಡ ಅಶೋಕ್ ಮತ್ತು ಮಾಧವ್ ಕೂಡ ಸಂತೋಷಪಟ್ಟರು. ಆ ರಾತ್ರಿ ಇನ್ನಷ್ಟು ಕತ್ತಲಾಯಿತು. ಎಲ್ಲರೂ ಮತ್ತೊಮ್ಮೆ ಆ ಮುದುಕ ಮತ್ತು ಆ ಬೀಗದ ಬಗ್ಗೆ ಯೋಚನೆ ಮಾಡಿದರು. ಆ ಬೀಗದ ಹಿಂದೆ ಇರುವ ರಹಸ್ಯ ಏನು? ಅಂದಹಾಗೆ ಆ ಬೀಗ ಯಾವ ದ್ವಾರ ತೆಗೆಯಲು ಉಪಯೋಗವಾಗುತ್ತದೆ ಎಂದು ಯೋಚನೆ ಮಾಡುತ್ತಿದ್ದರು. ಅವರು ಆ ಮುದುಕನ ಬಳಿ ಹೋಗಿ ಕೇಳಲು ಹೋದರು. ಆದರೆ ಆ ಮುದುಕ ಮತ್ತು ಅವನ ಕೈಯಲ್ಲಿ ಇದ್ದ ಆ ಬೀಗ ಎರಡೂ ಇರಲಿಲ್ಲ. ಆತ ಇದ್ದ ಜಾಗ ಖಾಲಿಯಾಗಿತ್ತು. ಅವರು ಎಲ್ಲ ಕಡೆ ಹುಡುಕಿದರು, ಆದರೆ ಬೀಗ ಮತ್ತು ಮುದುಕ ಇಬ್ಬರು ಅಲ್ಲಿಂದ ಮಾಯವಾಗಿ ಬಿಟ್ಟಿದ್ದರು. ಅಂದಹಾಗೆ ವಿಕ್ರಾಂತ್ ಜೊತೆ ಇದ್ದ ಆ ಮುದುಕ ಮತ್ತು ಆ ಬೀಗ ಎಲ್ಲಿ ಹೋಯಿತು? ಆ ಬೀಗ ಹಿಂದೆ ಇರುವ ನಿಗೂಢ ಕಥೆ ಏನು? ಅದು ಈಗ ಯಾರ ಕೈಯಲ್ಲಿ ಇದೆ? ಎಲ್ಲ ಪ್ರಶ್ನೆಗೆ ಉತ್ತರ ನಮ್ಮ ಮುಂದಿನ ಎಪಿಸೋಡ್ 6ರಲ್ಲಿ.